ಒಂದು ವಾರದಲ್ಲಿ ಸಕ್ಕರೆ ಹಾಗೆ ಬೆಲ್ಲದ ಬೆಲೆಗೇರಿಕೆ ಆಗಿದೆ. ನಿತ್ಯ ಊಟ ಮಾಡಬೇಕು ಅಂದರೆ ಕಾಫಿ, ಟೀ ಎಲ್ಲದಕ್ಕೂ ಸಕ್ಕರೆಯ ಅವಶ್ಯಕತೆ ಇರುತ್ತೆ. ಕೆಲವರು ಬೆಲ್ಲ ಹಾಕಿ ಕುಡಿಯೋರು ಇರ್ತಾರೆ. ನಿತ್ಯ ಅಡುಗೆಗೆ ಬೆಲ್ಲ ಬೇಕು. ಆದರೆ ಅದರ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಒಂದು ವಾರದಲ್ಲಿ ಸಕ್ಕರೆ ಬೆಲೆ 7 ರೂಪಾಯಿ ಏರಿಕೆ ಆಗಿದ್ದರೆ ಬೆಲ್ಲ 15 ರೂಪಾಯಿ ಹೆಚ್ಚಳ ಆಗಿದೆ ಪ್ರತಿ ಕೆಜಿಗೆ. ಇನ್ನು ಒಂದು ತಿಂಗಳಲ್ಲಿ ಸಕ್ಕರೆಯ ಬೆಲೆ ಕೆಜಿಗೆ 17 ರೂಪಾಯಿಯಷ್ಟು ಹೆಚ್ಚಳ ಆಗಿರುವಂಥದ್ದು. 50ರಿಂದ 55 ರೂಪಾಯಿಯಷ್ಟಿದ್ದಂತಹ ಸಕ್ಕರೆಯ ಬೆಲೆ ಕೆಜಿಗೆ ಈಗ 65ರಿಂದ 70 ರೂಪಾಯಿಗೆ ಏರಿಕೆ ಆಗಿದೆ. ಬೆಲ್ಲ ಕೂಡ ಅಷ್ಟೇ, ಕೆಜಿಗೆ 50 ರೂಪಾಯಿ ಇತ್ತು, 65 ರೂಪಾಯಿಗೆ ಹೆಚ್ಚಳ ಆಗಿದೆ. ಅಷ್ಟೇ ಅಲ್ಲ, ಒಂದು ಹೊತ್ತಿನ ಊಟಕ್ಕೆ ಅನ್ನ ಇಲ್ಲ ಅಂತೇಳಿ ಹೇಳ್ತಿರ್ತಾರಲ್ಲ, ಈಗ ದುಡ್ಡಿದ್ರು ಅನ್ನ ಕೊಂಡ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅಕ್ಕಿ ಕೊಂಡ್ಕೊಳ್ಳೋಷ್ಟು ದುಡ್ಡಿದೆಯಾ ಅಂತೇಳಿ ಯೋಚನೆ ಮಾಡಬೇಕು. ಪ್ರತಿ ಕೆಜಿ ಅಕ್ಕಿ ಬೆಲೆಯಲ್ಲಿ 16% ಹೆಚ್ಚಳ ಆಗಿದೆ. ಜೋಳದ ಹಿಟ್ಟಿನ ಬೆಲೆ 14% ಹೆಚ್ಚಳ ಆಗಿದೆ. ಕೆಜಿಗೆ 40ರಿಂದ 45 ರೂಪಾಯಿ ಇದ್ದಂತಹ ಜೋಳದ ಹಿಟ್ಟು ಈಗ 60 ರೂಪಾಯಿ ಆಗಿದೆ. ಅಷ್ಟೇ ಅಲ್ಲ, ಈರುಳ್ಳಿ ಮತ್ತೆ ಕಣ್ಣೀರು ತರಿಸೋ ರೀತಿ ಕಾಣಿಸ್ತಾ ಇದೆ. 35 ರೂಪಾಯಿಂದ 45 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಬೇಳೆಕಾಳುಗಳು ಎಲ್ಲದರ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಸಾಸಿವೆ ಎಣ್ಣೆ, ಇತರೆ ಖಾದ್ಯ ತೈಲಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಬಡವರು ಏನು ಇಲ್ಲದೆ ಇದ್ರೂ ಕೂಡ ಅನ್ನ ಬೇಯಿಸ್ಕೊಂಡು ತಿಂತೀವಿ ಅಂತ ಹೇಳೋರು. ಆದರೆ ಈಗ ಅನ್ನ ಬೇಯಿಸ್ಕೊಳ್ಳೋದಕ್ಕೆ ಅದರಲ್ಲೂ ಕಷ್ಟ ಇತ್ತು, ಇಲ್ಲ ಅಂತಲ್ಲ, ಆದರೆ ಆ ಅನ್ನವನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ. ಅಕ್ಕಿ ಬೆಲೆ ಹೆಚ್ಚಾಗಿದೆ, ಸಕ್ಕರೆ ಬೆಲೆ ಹೆಚ್ಚಾಗಿದೆ, ಬೆಲ್ಲ, ಎಣ್ಣೆ ಎಲ್ಲದರ ಬೆಲೆಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ವಿದ್ಯಾಶ್ರೀ, ನವೀನ್, ಈ ಬೆಲೆ ಏರಿಕೆಯ ಪರ್ವ ಆರಂಭ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಮೊದಲಿನಿಂದ ಇತ್ತು. ಜೊತೆಗೆ ಸಾಕಷ್ಟು ಜನ ತಜ್ಞರು ಕೂಡ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆಗಳಿದ್ದಾವೆ ವಾರ್ನ ನಂತರದಲ್ಲಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿ, ಮತ್ತೊಂದು ಕಡೆ ಪಶ್ಚಿಮ ಏಷ್ಯಾ ಭಾಗದಲ್ಲಿ ರಷ್ಯಾ ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧ, ಈ ಎಲ್ಲ ಕಾರಣಕ್ಕಾಗಿ ಮುಂದಿನ ದಿನಗಳು ಬಹಳ ದುಬಾರಿಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಸುಳಿವನ್ನ ಈಗಾಗಲೇ ಹಲವು ತಜ್ಞರು ನೀಡುವಂತಹ ಕೆಲಸವನ್ನ ಮಾಡಿದ್ರು. ಬಟ್ ಜನ ಬದುಕಬೇಕಲ್ಲ, ಅದು ಮೂಲಭೂತವಾದಂತಹ ಪ್ರಶ್ನೆ. ಎಲ್ಲ ವಸ್ತುಗಳ ಬೆಲೆಗೆ ಏರಿಕೆಯಾದ್ರೆ ಜನ ಬದುಕೋದು ಹೇಗೆ? ಪ್ರಮುಖವಾಗಿ ಈಗ ಸಕ್ಕರೆಯ ವಿಚಾರಕ್ಕೆ ಬಂದ್ರೆ, ಕಳೆದ ಒಂದು ತಿಂಗಳಲ್ಲಿ 20%ಕ್ಕಿಂತ ಹೆಚ್ಚು ದರ ಏರಿಕೆಯಾಗಿದೆ. ಸಕ್ಕರೆಯ ರೇಟ್ ಬಹಳ ಏರಿಕೆಯನ್ನ ಕಂಡಿದೆ. 65-70 ರೂಪಾಯಿಗದು ಏರಿಕೆಯಾಗ್ಬಿಡುತ್ತೆ ಅಂತಂದ್ರೆ ಜನ ಅದನ್ನ ಒಂದ್ ಕೆಜಿ ಸಕ್ಕರೆ ಖರೀದಿಸೋಕ್ಕೂ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ, ಬೆಲ್ಲ ಖರೀದಿಸೋಕ್ಕೂ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ. ಈರುಳ್ಳಿ, ಸಾಸಿವೆ ಎಣ್ಣೆ, ಬೇರೆ ಖಾದ್ಯ ತೈಲಗಳು, ಅಕ್ಕಿ ಎಲ್ಲದರ ರೇಟ್ ಕೂಡ ಏರಿಕೆಯಾಗ್ತಾ ಇರುವುದು ಜನರ ಆತಂಕ, ಆಘಾತಕ್ಕೆ ಕಾರಣ ಆಗಿದೆ. ಈಗ ಯಾವುದಕ್ಕೆ ಏನು ಕಾರಣ, ಬೆಲೆ ಏರಿಕೆಗೆ ಏನು ಕಾರಣ ಅನ್ನೋದನ್ನ ನೋಡ್ತಾ ಹೋದ್ರೆ ಬಹಳ ಪ್ರಮುಖವಾಗಿ ಪ್ರಮುಖವಾಗಿ ಕಾಣಿಸ್ತಾ ಇರೋದು ಒಂದು ಮಳೆಯ, ದೇಶಾದ್ಯಂತ ಈ ಬಾರಿ ಮಳೆಯ ಕೊರತೆಯಾಗಿದೆ. ಒಂದು ಕೆಲವು ಭಾಗಗಳಲ್ಲಿ ಮಳೆ ವಿಳಂಬ ಆಗಿದೆ, ಇನ್ನು ಕೆಲವು ಭಾಗಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದಾಗಿ ಬೆಳೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಬಟ್ ಬಹುತೇಕ ಮ್ಯಾಕ್ಸಿಮಮ್ ನಾವು ಏನ್ ಗಮನಿಸಬೇಕು ಅಂದ್ರೆ ಎಲ್ನಿನೋ ಎಫೆಕ್ಟ್, ಮಳೆಯ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಾಗಿದ್ದು ಸಕ್ಕರೆ ಹಾಗೆ ಬೆಲ್ಲದ ದರ ಏರಿಕೆಯಾಗೋದಕ್ಕೆ ಪ್ರಮುಖ ಕಾರಣ ಆಗ್ಬಿಡ್ತು. ಕೆಲ ವಾರಗಳಲ್ಲಿ ಸಕ್ಕರೆಯ ಬೆಲೆ ಏರಿಕೆ ಕಂಡಿರೋದು. ಕೆಲವು ಪ್ರದೇಶಗಳಲ್ಲಿ ಈಗ ಸಾಮಾನ್ಯವಾಗಿ ಸಕ್ಕರೆ ಅಂತಂದ್ರೆ ಅಥವಾ ಕಬ್ಬು ಬೆಳೆಗೆ ಬಹಳ ಫೇಮಸ್ ಆಗಿರುವಂತಹ ರಾಜ್ಯಗಳು ಅಂದ್ರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಜೊತೆಗೆ ಕರ್ನಾಟಕ. ನಾವೀಗ ಕರ್ನಾಟಕವನ್ನೇ ಗಮನಿಸಿದ್ರು, ಈ ವರ್ಷ ಸಾಮಾನ್ಯಕ್ಕಿಂತ 22% ಮಳೆ ಕೊರತೆ ನಮಗಾಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ಕೊರತೆ ಕಾಡಿದೆ. ಯಾವ ಭಾಗದಲ್ಲಿ ಕಬ್ಬನ್ನ ಹೆಚ್ಚಾಗಿ ಬೆಳೀತಾರೋ ಆ ಭಾಗದಲ್ಲಿ. ಉತ್ತರ ಪ್ರದೇಶದಲ್ಲೂ ಕೂಡ ಸುಮಾರು 13ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಬಾರಿ ಮಳೆಯ ಕೊರತೆ ಕಾಡಿದೆ. ಅಂದ್ರೆ ಯಾರು ಕಬ್ಬನ್ನ ದೊಡ್ಡ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತಾ ಇದ್ರು ಆ ರಾಜ್ಯಗಳು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾವೆ ಮಳೆ ಕೊರತೆಯ ಕಾರಣಕ್ಕಾಗಿ. ಹಾಗಾಗಿ ಇಳುವರಿ ಸರಿಯಾಗಿ ಬಂದಿಲ್ಲ. ಇಳುವರಿ ಸರಿಯಾಗಿ ಬರದೇ ಇರುವಂತಹ ಕಾರಣಕ್ಕಾಗಿ ನಿಮಗೆ ಕಚ್ಚಾ ವಸ್ತು ಸಕ್ಕರೆ ಹಾಗೆ ಬೆಲ್ಲ ಎರಡಕ್ಕೂ ಕೂಡ ಬಂದೆ, ಅದು ಕಬ್ಬು. ಹಾಗಾಗಿ ಕಬ್ಬು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ, ಕಬ್ಬು ದೊಡ್ಡ ಪ್ರಮಾಣದಲ್ಲಿ ಇಳುವರಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಬೆಲೆ ಏರಿಕೆಯಾಗಿದೆ ಅನ್ನೋದು ಕೇಳಿ ಬರ್ತಾ ಇರುವಂತಹ ಮಾಹಿತಿ. ಇನ್ನು ಈರುಳ್ಳಿಯ ವಿಚಾರಕ್ಕೆ ಬಂದ್ರೆ, ಹೊಸ ಖಾರಿಫ್ ಈರುಳ್ಳಿ ಮಾರುಕಟ್ಟೆಗೆ ಬರೋದು ತಡ ಆಗಿದೆ. ಯಾಕಂದ್ರೆ ಕೆಲವು ಭಾಗಗಳಲ್ಲಿ ನೋಡಿ ಮಳೆ ಈ ಸಲ ಬಹಳ ಲೇಟ್ ಆಗ್ಬಿಡ್ತು. ಕರ್ನಾಟಕದಲ್ಲೇ ನಾವು ಗಮನಿಸಿದ್ರು ಮಳೆ ಬಂದಿತ್ತು, ಕರಾವಳಿ ಮಲೆನಾಡು ಭಾಗ ಅಂತಂದ್ರೂ ಕೂಡ ನಮಗ್ ಮಳೆ ಬಂದಿದ್ದು ಯಾವಾಗ? ಆಗಸ್ಟ್ ನಂತರದಲ್ಲಿ, ಜುಲೈ ಎಂಡ್ ಆಗಸ್ಟ್ ನಂತರದಲ್ಲಿ. ಅಲ್ಲಿ ತನಕ ಮಳೆನೇ ಇಲ್ಲ. ಈಗ ಬೇರೆ ಭಾಗಗಳಲ್ಲೂ ಎಲ್ಲಿ ಈರುಳ್ಳಿಯನ್ನ ಬಿತ್ತನೆ ಮಾಡ್ತಾ ಇದ್ರು ಅಲ್ಲಿ ಮಳೆ ತಡವಾದಂತಹ ಪರಿಣಾಮ ಖಾರಿಫ್ ಬೆಳೆ ಮಾರ್ಕೆಟಿಗೆ ಬಂದಿದ್ದು ಬಹಳ ತಡ ಆಯ್ತು. ಹೀಗಾಗಿ ಬೆಲೆ ಏರಿಕೆ ಆಗೋದಕ್ಕೆ ಅದು ಕೂಡ ಒಂದು ಕಾರಣ ಆಯ್ತು. ಅದರ ಜೊತೆಗೆ ಜೋಳದ ಹಿಟ್ಟು
ಹಿಟ್ಟಿನ ವಿಚಾರದಲ್ಲಿ ಒಂದು ಆರೋಪ ಏನು ಅಂತಂದ್ರೆ, ಈಗ ಜೋಳದ ಹಿಟ್ಟು ಅಷ್ಟೇ, ಕಬ್ಬು ಈ ಸಕ್ಕರೆ ಮತ್ತೆ ಬೆಲ್ಲದ ರೇಟ್ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಅಷ್ಟೇ ಒಂದು ಬಲವಾದಂತಹ ಆರೋಪ ಕೇಳಿ ಬರ್ತಾ ಇರೋದು ಏನು ಅಂದ್ರೆ, ಎಥನಾಲ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಲಾಗ್ತಾ ಇದೆ. ಎಥನಾಲ್ಗೆ ಸಕ್ಕರೆಯನ್ನ ಹೆಚ್ಚು, ಕಬ್ಬನ್ನ ಹೆಚ್ಚು ಬಳಕೆ ಮಾಡಲಾಗ್ತಾ ಇದೆ. ಆ ಕಬ್ಬನ್ನ ಎಥನಾಲ್ಗೆ ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಸಕ್ಕರೆ ಹಾಗೆ ಬೆಲ್ಲದ ಬೆಲೆ ಏರಿಕೆಯಾಗಿದೆ ಅಂತ ಹೇಳಿ. ಜೊತೆಗೆ ಈ ಎಥನಾಲ್ಗೆ ಧಾನ್ಯಗಳನ್ನ ಕೂಡ ಬಳಕೆ ಮಾಡ್ತಾರೆ, ಜೋಳವನ್ನ ಕೂಡ ಬಳಕೆ ಮಾಡಲಾಗುತ್ತೆ, ಹಾಗಾಗಿ ಬೆಲೆ ಏರಿಕೆಯಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಇದ್ದಾವೆ. ಬಟ್ ಕೇಂದ್ರ ಸರ್ಕಾರ ಅದನ್ನ ತಳ್ಳಿ ಹಾಕುವಂತಹ ಪ್ರಯತ್ನವನ್ನ ಮಾಡಿದೆ. ಇದು ಕೂಡ ಜೋಳದ ವಿಚಾರದಲ್ಲೂ ಕೂಡ ಬೆಳೆ ತಡ ಆಗಿರೋದು ಅಥವಾ ಮಳೆ ತಡ ಆಗಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಬೇರೆ ಬೇರೆ ಉದ್ಯಮಕ್ಕೆ ಜೋಳ ಹೋಗುವಂತಹ ಕಾರಣಕ್ಕಾಗಿ ಬೆಲೆ ಏರಿಕೆ ಆಗಿರಬಹುದು ಅನ್ನುವಂತಹ ಒಂದು ಅಂದಾಜನ್ನ ಮಾಡಲಾಗ್ತಾ ಇದೆ. ಇನ್ನು ಎಣ್ಣೆಯ ವಿಚಾರಕ್ಕೆ ಬಂದ್ರೆ, ಅದು ಸಾಸಿವೆ ಎಣ್ಣೆ ಆಗಿರಬಹುದು ಅಥವಾ ಬೇರೆ ಖಾದ್ಯ ತೈಲಗಳಾಗಿರಬಹುದು, ಪಶ್ಚಿಮ ಏಷ್ಯಾದಲ್ಲಾಗ್ತಾ ಇರುವಂತಹ ಯುದ್ಧದ ಪರಿಸ್ಥಿತಿ ಏನಿದೆ, ಆ ಯುದ್ಧದ ಪರಿಸ್ಥಿತಿಯ ಕಾರಣಕ್ಕಾಗಿ, ಜೊತೆಗೆ ಮಧ್ಯಪ್ರಾಚ್ಯದಲ್ಲಾಗ್ತಾ ಇರುವಂತಹ ಯುದ್ಧದ ಪರಿಸ್ಥಿತಿ, ಆ ಯುದ್ಧದ ಪರಿಸ್ಥಿತಿಯ ಕಾರಣಕ್ಕಾಗಿ ಜಾಗತಿಕ ಮಾರುಕಟ್ಟೆಯಲ್ಲಾಗಿರುವಂತಹ ತಲ್ಲಣ ಇದಕ್ಕೆ ಹೊಡೆತವನ್ನ ಕೊಟ್ಟಿರಬಹುದು ಅನ್ನುವಂತಹ ಒಂದು ಚರ್ಚೆಗಳು ಸದ್ಯಕ್ಕಿದ್ದಾವೆ. ಇದೆಲ್ಲದರ ಮಧ್ಯೆ ಕಾಡ್ತಾ ಇರುವಂತಹ ಬಹಳ ಪ್ರಮುಖವಾದಂತಹ ಪ್ರಶ್ನೆ, ಹೌದು ಈ ಎಲ್ಲ ಕಾರಣಕ್ಕಾಗಿ ಬೆಲೆ ಏರಿಕೆ ಆಗ್ತಾ ಇದೆ ನಿಜ, ಬಟ್ ಜನ ಬದುಕೋದು ಹೇಗೆ, ಜನ ವಸ್ತುಗಳನ್ನ ಖರೀದಿ ಮಾಡೋದು ಹೇಗೆ? ಈಗ ಬೆಲೆ ಏರಿಕೆ ಆಯ್ತು ಅಂತ ಹೇಳಿ ಊಟ ಮಾಡದೆ ಉಪವಾಸ ಕೂರೋಕ್ಕಾಗತ್ತಾ? ಅಡುಗೆ ಮಾಡದೆ ಇರೋಕ್ಕಾಗತ್ತಾ? ಬರೀ ಅನ್ನ ತಿನ್ನೋಣ ಅಂದ್ರೂ ಅಕ್ಕಿಯ ರೇಟ್ ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ. ಇದೆಲ್ಲದರ ಮಧ್ಯೆ ವಿಪಕ್ಷ ಮಾಡ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ಎಐಸಿಸಿ ಅಧ್ಯಕ್ಷ, ಲೋಕಸಭೆಯ ವಿಪಕ್ಷ ನಾಯಕ, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ಟ್ವೀಟ್ ಅನ್ನ ಮಾಡಿ ಕೇಂದ್ರ ಸರ್ಕಾರವನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಸಕ್ಕರೆ ವಿಚಾರದಲ್ಲಿ. ವಿಶ್ವದ ಅತಿ ದೊಡ್ಡ ಉತ್ಪಾದಕ ಮತ್ತು ರಫ್ತುದಾರ ರಾಷ್ಟ್ರವಾದಂತಹ ಭಾರತದಲ್ಲಿ ಸಕ್ಕರೆ ದಾಸ್ತಾನು 9 ವರ್ಷಗಳಲ್ಲೇ ಕನಿಷ್ಠ ಮಟ್ಟದಲ್ಲಿ ಯಾಕಿದೆ ಅಂತ ಕೇಳಿದ್ದಾರೆ ಅವರು. ರಫ್ತುಗಳನ್ನ ಸ್ಥಗಿತಗೊಳಿಸಿ 1 ಮಿಲಿಯನ್ ಟನ್ ಸಕ್ಕರೆಯನ್ನ ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳುವಂತಹ ಹಂತಕ್ಕೆ ಭಾರತ ಯಾಕೆ ಹೋಯ್ತು? ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿರುವಂತಹ ಪ್ರಶ್ನೆ. ಮತ್ತು ಒಂದು ಪ್ರಶ್ನೆ ಕೇಳಿದ್ದಾರೆ, 3 ತಿಂಗಳಲ್ಲಿ ಸಕ್ಕರೆ ಸುಮಾರು 40% ದುಬಾರಿ ಆಗ್ಬಿಟ್ಟಿದೆ. ಹಬ್ಬಗಳನ್ನ ಸಾರ್ವಜನಿಕರ ಮೇಲೆ ಈ ಹಣದುಬ್ಬರದ ಪರಿಣಾಮಕ್ಕೆ ಯಾರು ಕಾರಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತು ಒಂದು ಪ್ರಶ್ನೆ ಏನು ಅಂತಂದ್ರೆ, ದೇಶದಲ್ಲಿ ಸಕ್ಕರೆ ಕೊರತೆ ಇರುವಾಗ ಮತ್ತು ಸರ್ಕಾರ ವಿದೇಶದಿಂದ ಸಕ್ಕರೆಯನ್ನ ಆಮದು ಮಾಡ್ಕೊಳ್ತಾ ಇರುವಂತಹ ಈ ಟೈಮ್ನಲ್ಲಿ E20ಗಾಗಿ ಎಥನಾಲ್ ಉತ್ಪಾದಿಸೋಕೆ ಕಬ್ಬು ಮತ್ತು ಧಾನ್ಯವನ್ನ ತಿರುಗಿಸುವಂತಹ ನೀತಿಯನ್ನ ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ? ಈಗ ಎಥನಾಲ್ ಕಡೆಗೆ ಫೋಕಸ್ ಹೆಚ್ಚು ಮಾಡ್ತಾ ಇರೋದು ಯಾಕೆ? ಅಗತ್ಯ ಇರುವಂತಹ ಕಾರಣಕ್ಕಾಗಿ, ದೇಶದ ಜನರಿಗೆ ಸೇವನೆಗೆ ಅಗತ್ಯ ಇದೆ. ಎಥನಾಲ್ನ ನೀವು ಶಿಫ್ಟ್ ಮಾಡಿ, ಎಥನಾಲ್ಗೆ ಇದನ್ನ ಶಿಫ್ಟ್ ಮಾಡೋ ಬದಲು ದೇಶದ ಜನರ ಅಗತ್ಯತೆಗಳ ಕಡೆಗೆ ನೀವು ಗಮನವನ್ನ ಹರಿಸಬಹುದಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ. ಜೊತೆಗೆ ಅವ್ರು ಹೇಳ್ತಾರೆ, ಇದು ಯಾವ ರೀತಿಯಾದಂತಹ ಸ್ವಾವಲಂಬಿ ಭಾರತ? ಮೊದಲು ಸಕ್ಕರೆ ಉತ್ಪಾದನೆ ಕಡಿಮೆ ಆಯಿತು, ನಂತರ ದಾಸ್ತಾನು 9 ವರ್ಷಗಳ ಕನಿಷ್ಠ ಮಟ್ಟವನ್ನ ತಲುಪಿತು, ಈಗ ವಿದೇಶದಿಂದ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಕಬ್ಬನ್ನ ಪೆಟ್ರೋಲ್ನೊಂದಿಗೆ ಬೆರೆಸೋಕೆ ಎಥನಾಲ್ಗೆ ತಿರುಗಿಸ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಎಥನಾಲ್ ವಿಚಾರದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಎಥನಾಲ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನ ಬಳಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಸುಳ್ಳು, ಆ ಕಾರಣಕ್ಕಾಗಿ ಸಕ್ಕರೆ ಅಥವಾ ಬೆಲ್ಲದ ರೇಟ್ ಏರಿಕೆಯಾಗಿದೆ ಅನ್ನುವಂತಹ ಆರೋಪ ಸುಳ್ಳು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಬೆಲೆ ಏರಿಕೆಯಾಗೋದಕ್ಕೆ ವಿವಿಧ ರೀತಿಯಾದಂತಹ ಪರಿಣಾಮಗಳು ಕಾರಣಗಳಾಗಿದೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಬಟ್ ಆ ವಾದ, ಪ್ರತಿವಾದ, ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಕೂಡ ದೇಶದ ಜನ ಬದುಕೋದು ಹೇಗೆ ಅನ್ನೋದೇ ಮೂಲಭೂತವಾದಂತಹ ಪ್ರಶ್ನೆ. ನವಿ, ಥ್ಯಾಂಕ್ ಯು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.